ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ಸ್ಟ್ರೀಟ್ ಸ್ಟೈಲಲ್ಲಿ ತಿಂದೇ ಇರ್ತೀವಿ ಸ್ವೀಟ್ ಕಾರ್ನ್ನ ಸಾಲ್ಟ್ ಆ್ಯಂಡ್ ಬಟರ್ ಫ್ಲೇವರ್ನಲ್ಲಿ. ಇವತ್ತು ನಾನು 2 ಡಿಫ್ರೆಂಟ್ ಆಗಿರೋ ವೆರೈಟಿ ಸ್ವೀಟ್ ಕಾರ್ನ್ನ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಾಯ್ಲ್ ಆಗಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಸ್ವೀಟ್ ಕಾರ್ನ್ನ ಬಿಡಿಸಿಡೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನ್ನ ಸಹ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಬಾಯ್ಲ್ ಆಗಿ ಬೇಯಬೇಕಾಗತ್ತೆ. ನೀವು ಫ್ರೋಝನ್ ಹಾಕ್ಕೊಂಡಿದ್ರೆ 3-4 ನಿಮಿಷ ಬಾಯ್ಲ್ ಆದರೆ ಸಾಕಾಗತ್ತೆ. ನಾರ್ಮಲ್ ಕಾರ್ನ್ನ ತಗೊಂಡು ಬಿಡಿಸಿ ಹಾಕ್ಕೊಂಡಿದ್ರೆ ಒಂದು 10 ನಿಮಿಷ ಬೇಯಬೇಕಾಗತ್ತೆ. ಇದಕ್ಕೆ ನಾನಿವಾಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಮೇಲೆ 1 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಹಾಗಾಗಿ ಸ್ವೀಟ್ ಕಾರ್ನಲ್ಲೂ ಉಪ್ಪು ಸೇರುತ್ತೆ. ಇದು ಮತ್ತೆ ಇನ್ನೊಂದೆರಡು ನಿಮಿಷ ಬಾಯ್ಲ್ ಆಗಲಿ, ಎಲ್ಲ ಫ್ಲೋಟ್ ಆಗಕ್ಕೆ ಬಂದಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ವೀಟ್ ಕಾರ್ನ್ ಅಷ್ಟು ಬೆಂದು ರೆಡಿಯಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಇರೋವಾಗಲೇ ನೀರಷ್ಟನ್ನು ಡ್ರೈನ್ ಮಾಡಿಕೊಂಡು ಸ್ವೀಟ್ ಕಾರ್ನ್ನ ತೆಕ್ಕೊಂಡ್ಬಿಡೋಣ. ಬಿಸಿ ಇರೋವಾಗಲೇ ಈ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಒಂದು ಬೌಲ್ಗೆ ಅರ್ಧ ಭಾಗದಷ್ಟು ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿ ಇದೆ ಸ್ವೀಟ್ ಕಾರ್ನ್. ಇದಕ್ಕೆ ಇವಾಗ 1 ಟೇಬಲ್ ಚಮಚ ಆಗುವಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಸಾಲ್ಟ್, ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್, ಹಾಗೆ 1 ಟೇಬಲ್ ಚಮಚದಷ್ಟು ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಎಗ್ಲೆಸ್ ವೆಜ್ ಮಯೋನೀಸು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಕ್ರೀಮಿಯಾಗೆ ಡೆಲಿಷಿಯಸ್ ಆಗಿ ಮೂವಿ ಥಿಯೇಟರ್ನಲ್ಲಿ ನಮಗೆ ಸಿಗೋ ರೀತಿ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಡೆಯದಾಗಿ 1/4 ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ನಮಗೆ ಕ್ರೀಮಿ ಆ್ಯಂಡ್ ಬಟ್ರಿ ಮೂವಿ ಥಿಯೇಟರ್ ಸ್ಟೈಲ್ ಸ್ವೀಟ್ ಕಾರ್ನ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಬಟ್ರಿ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ಈಗ ಇನ್ನೊಂದು ವೆರೈಟಿ ಪಿಜ್ಜಾ ಫ್ಲೇವರ್ನಲ್ಲಿ ಮಾಡೋಣ. ಇದಕ್ಕೆ ಮತ್ತೆ ಮಿಕ್ಕಿದಂಥ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಇನ್ನೂ ಬಿಸಿಯಾಗಿಯೇ ಇದೆ. ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆ, ಅರ್ಧ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನಷ್ಟು ಇಟಾಲಿಯನ್ ಸೀಸನಿಂಗ್, ಹಾಗೆ ನಾನಿಲ್ಲಿ 1 ಟೇಬಲ್ ಚಮಚದಷ್ಟು ಪಿಜ್ಜಾ ಸಾಸ್ ಅಥವಾ ರೆಗ್ಯುಲರ್ ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ಬೋದು. ನಾನು ಟೊಮ್ಯಾಟೊ ಕೆಚಪ್ ಟೊಮ್ಯಾಟೊ ಆ್ಯಂಡ್ ಚಿಲ್ಲಿ ಫ್ಲೇವರ್ದು ಹಾಕ್ಕೊಂಡಿದ್ದೀನಿ. ಈಗ ಇದು ಪಿಜ್ಜಾ ಫ್ಲೇವರ್ ಆಗಿರೋದ್ರಿಂದ ಚೀಸ್ ಬೇಕಲ್ವಾ. ಸೊ ನಾನಿಲ್ಲಿ 1 ಕ್ಯೂಬ್ ಆಗುವಷ್ಟು ಚೀಸ್ನ, ಅಮೂಲ್ ಪ್ರಾಸೆಸ್ಡ್ ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಿಜ್ಜಾ ಫ್ಲೇವರ್ದು ಸ್ವೀಟ್ ಕಾರ್ನ್ ವಿತ್ ಚೀಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಈ ಸ್ವೀಟ್ ಕಾರ್ನ್ 2 ಫ್ಲೇವರ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಸಹ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.